ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅನುಷ್ಠಾನ ಬರ್ತಾರೆ 1977ರಲ್ಲಿ ಬರ್ತದೆ. ಆಗ ಕೂಲಿಗಾಗಿ ಕಾಳು ಯೋಜನೆ ಅನುಷ್ಠಾನ ಆಗ್ತದೆ. ಆ ಕೂಲಿಗಾಗಿ ಕಾಳು ಯೋಜನೆಯನ್ನು ಇದೇ ಕಾಂಗ್ರೆಸ್ಸಿನವರು ಜವಾಹರ್ ರೋಜ್ಗಾರ್ ಯೋಜನೆ ಅಂತೇಳಿ ತರ್ತಾರೆ. ಆಮೇಲೆ ಪುನಃ ಅದರ ಹೆಸರನ್ನು ಬದಲಾವಣೆ ಮಾಡಿ ರೋಜ್ಗಾರ್ ಯೋಜನೆ ಅಂತೇಳಿ ತರ್ತಾರೆ. ಆ ರೋಜ್ಗಾರ್ ಯೋಜನೆ ಹೆಸರನ್ನು ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಈ ಕಾಂಗ್ರೆಸ್ 4 ಬಾರಿ ಹೆಸರನ್ನು ಬದಲಾಯಿಸಿ ಆ ಯೋಜನೆಯ ಸ್ವರೂಪವನ್ನು ಬದಲಿಸಿ ಇವತ್ತು ಈ ಒಂದು ಯೋಜನೆಯನ್ನು ಗ್ರಾಮೀಣ ಮಟ್ಟದಲ್ಲಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದಷ್ಟು ಭ್ರಷ್ಟಾಚಾರ ಆಗ್ತಾ ಇತ್ತು. ಆ ಗ್ರಾಮೀಣ ಭಾಗದಲ್ಲಿ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇರಲಿಲ್ಲ. ಆ ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರು ಕೃಷಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಉದ್ಯೋಗ ಖಾತ್ರಿ ಏಕಕಾಲದಲ್ಲಿರುವಂಥ ಸಂದರ್ಭದಲ್ಲಿ ಕೃಷಿಕರಿಗೆ ಒಂದಷ್ಟು ಅನಾನುಕೂಲತೆಗಳಾಗ್ತಾ ಇತ್ತು. ಇದನ್ನೆಲ್ಲವನ್ನು ಮನಗಂಡು ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದಿದೆ. ಆ ಬದಲಾವಣೆಯ ಪ್ರಮುಖ ಅಂಶಗಳನ್ನು ನಾನು ನಿಮಗೆ ಕೈಗೆ ಕೊಡ್ತೇನೆ. ಅದರಲ್ಲಿ ಒಂದು ಹಿಂದೆ ಅದರ ಉದ್ದೇಶ ಏನಿತ್ತು ಅಂದರೆ ಉದ್ಯೋಗ ಸೃಷ್ಟಿ ಅದರ ಗುರಿಯಾಗಿತ್ತು. ಕೇವಲ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು. ಇವತ್ತು ಈ ದೇಶದ ಪ್ರಧಾನಿಯವರು ವಿಕಸಿತ ಭಾರತದ ದೂರದೃಷ್ಟಿಕೋನ ಇಟ್ಟುಕೊಂಡು ಗ್ರಾಮೀಣ ಉದ್ಯೋಗ ಸೃಷ್ಟಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಉದ್ಯೋಗ ಸೃಷ್ಟಿ, ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು ಅದರಲ್ಲಿ ಮಾಡಲಿಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಹಿಂದೆ ಅದು 100 ದಿನಗಳ ಖಾತ್ರಿ ಉದ್ಯೋಗ ಕೊಡುವಂಥ ಕೆಲಸ ಆಗಿತ್ತು. ಇವತ್ತದು 125 ದಿನಗಳ ಆ ಖಾತ್ರಿಯನ್ನು ಒಬ್ಬ ಕಾರ್ಮಿಕನಿಗೆ ಕೊಡ್ತದೆ. ಹಿಂದೆ ಆ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಒಟ್ಟು ಕಾರ್ಮಿಕ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚದ 75% ನೀಡ್ತಾ ಇತ್ತು. ಇವತ್ತು ಅದು ಕೇಂದ್ರ ಸರ್ಕಾರ ಪಾದಯಾತ್ರೆಯನ್ನು ಮೆಲ್ಲನೆ ಮುಂದುವರಿಸಿ ಸ್ಲೋ ಆಗಿ ನಗರದ ಒಳಗಡೆ ಹೋಗಬೇಕು. ರಮಣಾತ್ರಯವರ ಅಪ್ಪಣೆಯ ಮೇರೆಗೆ ಈಗ ಬಿಜೆಪಿ ಸರ್ಕಾರದ ವೈಫಲ್ಯವಿದು, ಬಿಜೆಪಿ ಸರ್ಕಾರದ ವೈಫಲ್ಯವಿದು, 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 ಮೋದಿ ಸರ್ಕಾರದ ವೈಫಲ್ಯವಿದು, ಮೋದಿ ಸರ್ಕಾರದ ವೈಫಲ್ಯವಿದು. ಉದ್ಯೋಗ ಕೊಟ್ಟರೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಹೇಳಿ 12/2020 ಈ ಪತ್ರಿಕಾಗೋಷ್ಠಿಯಲ್ಲಿ ವೆಂಕಟೇಶ್ ನಾಯ್ಕ್ ಮಾಜಿ ಮೇಯರ್ ಈ ಸಮಾಜ ಮುಖಂಡರು, ಹಾಗೆ ಮಾಜಿ ಮೇಯರ್ ಲಿಂಗರಾಜ್ ನಾಯ್ಕ್ ರವಿ ಕರುಣ್ ಸರ್ ಇದ್ದಾರೆ. ಶ್ರೀ ಶಿವಾನಂದ ಮಹಾರಾಜ 13/12 ಮತ್ತು 15 ಶಿವಾಲಾಲ್ ಮಹಾರಾಜರ ಸನ್ನಿಧಿಯಿಂದ ನಮ್ಮ ಸಮಾಜದ ಬಂದು ಹಾಗೂ ಮತ್ತು ಮಾಜಿ ಮೇಯರ್ಗಳು, ಮಾಜಿ ಸದಸ್ಯರು, ಕನ್ನಡ ನಿಯಮದ ಸದಸ್ಯರು ಎಲ್ಲ ಸೇರಿ ಈ ಪತ್ರಿಕಾಗೋಷ್ಠಿಯನ್ನು
ಅಲ್ಲರಿ ಈಗ ಒಂದ್ ಕಡೆಗೆ ಒಳ ಮೀಸಲಾತಿಯಲ್ಲಿ ಅನೇಕ ಅಂತ ಅಂದ್ಬಿಟ್ಟು ಡೆವಲಪ್ಮೆಂಟ್ ಮಾಡದೇ ಬೇಡ ಅಂತ ಚಪ್ಪಡಿ ದರ್ಶನ ಇದು ಮಾಡ್ತಾರೆ. ಇನ್ನೊಂದ್ ಕಡೆ ಬೈಕ್ ಜಿಲ್ಲೆಯಲ್ಲಿ ಲೇನ್ ಡಿಸಿಪ್ಲಿನ್ ಅನ್ನು ಫಾಲೋ ಮಾಡುವ ಸಂಬಂಧ ಮುಖ್ಯವಾಗಿ ನಮ್ಮ NH-48 ರಸ್ತೆಯಲ್ಲಿ ಹೆಚ್ಚಾಗಿ ಹೆವಿ ವೆಹಿಕಲ್ಸು ಲೇನ್ ಡಿಸಿಪ್ಲಿನನ್ನು ವಯೋಲೇಟ್ ಮಾಡೋದನ್ನು ಅಥವಾ ಹೆಚ್ಚಾಗಿ ವಯೋಲೇಷನ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಈಗಾಗಲೇ ಇದ್ರ ಬಗ್ಗೆ ನಾವು ತುಂಬ ಅರಿವನ್ನು ಕೂಡ ಮಾಡಿಸಿದ್ದೇವೆ. ಇದರ ಅಂಗವಾಗಿ ನಾವೊಂದು ಸೆಪ್ರೇಟಾಗಿ ಒಂದು ಸ್ಟಿಕ್ಕರನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಯಾಕೆ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು, ಲೇನ್ ಡಿಸಿಪ್ಲಿನನ್ನು ಫಾಲೋ ಮಾಡದೆ ವಯೋಲೇಷನ್ಸ್ ಮಾಡಿದರೆ ಮೊದಲನೆಯ ವಯೋಲೇಷನ್ಗೆ 500 ರೂಪಾಯಿಗಳ ದಂಡ, ಎರಡನೆಯ ಉಲ್ಲಂಘನೆಗೆ 1,000 ರೂಪಾಯಿಗಳ ದಂಡವನ್ನು ವಿಧಿಸಲಾಗುವುದು. ಈ ಸಂಬಂಧ ಈ ಒಂದು ಸ್ಟಿಕ್ಕರನ್ನು ಕೂಡ ಪ್ರತಿ ಹೆವಿ ವೆಹಿಕಲ್ಗೆ ಹಾಕಬೇಕು ಅಂತ ಹೇಳಿ ನಮ್ಮ ಒಂದು ಟೋಲ್ನಲ್ಲಿ, ಹೆಬ್ಬಾಳ್ ಟೋಲ್ ಏನಿದೆ ಅಲ್ಲಿ ಪ್ರತಿಯೊಂದು ಹೆವಿ ವೆಹಿಕಲ್ಸಿಗೆ ಅಂಟಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಕೂಡ ಈಗಾಗಲೇ ನಮ್ಮ ಟೋಲ್ ಅಲ್ಲಿರುವಂತಹ ಸ್ಟಾಫ್ಗಳಿಗೆ ಕೂಡ ನಾವು ಈಗಾಗಲೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಇದಲ್ಲದೆ ನಮ್ಮಲ್ಲಿ ಏನಿದೆ ಇನ್ಕ್ಲೂಡಿಂಗ್ AI ಕ್ಯಾಮ್ರಾಸು ಮತ್ತು ನಂಬರ್ ಪ್ಲೇಟ್ ಕ್ಯಾಮ್ರಾಸ್ ಕೂಡ ಇದೆ. ನಮ್ಮ ಟೋಲ್ಗೇಟಿಂದ ಅಪೂರ್ವ ರೆಸಾರ್ಟ್ವರೆಗೆ ಕೂಡ 16 ಕ್ಯಾಮ್ರಾಸ್ ಇದ್ದಾವೆ. ಆ ಕ್ಯಾಮ್ರಾವನ್ನು ನಮ್ಮ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ನೇರವಾಗಿ ಲಿಂಕನ್ನು ಕೂಡ ಮಾಡಿದ್ದೇವೆ. ಅದರಿಂದ ನಾವು ಪ್ರತಿನಿತ್ಯ 250ರಿಂದ 300 ಲೇನ್ ಡಿಸಿಪ್ಲಿನನ್ನು ವಯೋಲೇಟ್ ಮಾಡುತ್ತಿರುವಂತಹ ವಾಹನಗಳಿಗೆ ನೋಟಿಸ್ ಕೂಡ ಹೋಗ್ತಾ ಇದೆ. ಹಾಗಾಗಿ ನಾಗರಿಕರು ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನು ತೆಗೆದುಕೊಂಡು ಇನ್ನು ಮುಂದೆ ಲೇನ್ ಡಿಸಿಪ್ಲಿನನ್ನು ವಯೋಲೇಟ್ ಮಾಡಬೇಡಿ. ಈ ವಯೋಲೇಷನ್ ಮಾಡೋದ್ರಿಂದ ಸಡನ್ನಾಗಿ ನೀವು ಲೇನನ್ನು ಚೇಂಜ್ ಮಾಡ್ತೀರಾ, ಆ ಕಡೆಯಿಂದ ಒಂದು ವೆಹಿಕಲ್ ಬರ್ತದೆ, ಸಡನ್ನಾಗಿ ಬಂದು ಆಕ್ಸಿಡೆಂಟನ್ನು ಮಾಡಿಕೊಂಡು ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಈ ಹಿಂದೆ ಕೂಡ ಅಲ್ಲಿ ಫೈನ್ ಹಾಕಬೇಕಾದ್ರೆ, ಹಾಗಾಗಿ ಅದಕ್ಕೋಸ್ಕರನೇ ಈಗ ನಾವು ಲೇನ್ ಡಿಸಿಪ್ಲಿನನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. 24/7 ಕಮಾಂಡ್ ಕಂಟ್ರೋಲ್ ಸೆಂಟರಿಂದ ಇದ್ರ ಬಗ್ಗೆ ಸೂಪರ್ವೈಸ್ ಕೂಡ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಲೇನ್ ಡಿಸಿಪ್ಲಿನನ್ನು ಫಾಲೋ ಮಾಡಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಡಿ ವಂದನೆಗಳು.